ಈಗ ತಮ್ಮಣ್ಣ ಬಾಟಿಯ ಏನೋ ನಾವು ಇದು ಮಾಡಿದ್ವಿ, ಒಂದು ಭಾಗ ಇದಷ್ಟೇ. ದಿಸ್ ಇಸ್ ಜಸ್ಟ್ ಒನ್ ಪಾರ್ಟ್. ನಾನು ಹೇಳಿದರೆ ಕಲಾಲೋಕ ಇಂಟರ್ನ್ಯಾಷನಲ್ ಪ್ಯಾಕಿಂಗ್, ಮೊನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಾಗ ನಾವೆಲ್ಲ ಇಂಟರ್ನ್ಯಾಷನಲ್ ಪ್ಯಾಕಿಂಗ್ ಇದ್ದದನ್ನು ಕರ್ನಾಟಕದ ಪ್ರೊಡಕ್ಟ್ಸನ್ನೇ ಎಲ್ಲ ಕಡೆ ಕೊಟ್ಟಿದ್ದೀವಿ. ಆ ಇಂಟರ್ನ್ಯಾಷನಲ್ ಪ್ಯಾಕೇಜ್ ಕೂಡ ನಾಳೆ ಒಂದ್ಸಲ ನೀವು ಎಲ್ಲ ತೋರಿಸಿ. ಸೊ ಹೀಗಾಗಿ ಇದರಲ್ಲಿ ಯಾರೂ ತಪ್ಪು ತಿಳ್ಕೊಳ್ಳುವಂಥದ್ದು ಆಗಬಾರ್ದು. ಇದು ಬಿಸ್ನೆಸ್, ಇದು ಬಿಸ್ನೆಸ್ನಲ್ಲಿ ನಾವು ಗ್ರೋತ್ ಆಗಬೇಕಾಗಿದೆ. ಪ್ಯಾನ್ ಇಂಡಿಯಾ ಅಪೀಲ್ ಅಷ್ಟೇ ಇಂಟರ್ನ್ಯಾಷನಲ್ ಮಟ್ಟಕ್ಕೂ ನಾವು ಹೋಗಬೇಕಾಗಿದೆ. ಅದು ಒಯ್ಯುವಂಥ ಒಂದು ತಯಾರಿಯಿಂದ ಒಂದು ಪ್ರೊಲಾಂಗ್ ಸ್ಟ್ರಾಟಜಿ ಇದೆ. ಆ ಸ್ಟ್ರಾಟಜಿನ ಒಂದು ಭಾಗ ಅಷ್ಟೇ, ಒಂದು ಸಣ್ಣ ಭಾಗ ಅದು. ಹೀಗಾಗಿ ಇದನ್ನು ತಿಳಿಯೋದು ಇವತ್ತು ಇದನ್ನು ಕಾಂಟ್ರವರ್ಸಿ ಮಾಡುವಂಥ ಅವಶ್ಯಕತೆ ಇಲ್ಲ. ಕನ್ನಡದ ಬಗ್ಗೆ, ಕನ್ನಡದ ಅಸ್ಮಿತೆ ಬಗ್ಗೆ ಹೆಮ್ಮೆ ಇರುವಂಥದ್ದು ನಾವು. ಕನ್ನಡದ ಪ್ರಾಡಕ್ಟ್ ನಾಳೆ ನಾವು ಬರೀ ಮೈಸೂರು ಸ್ಯಾಂಡಲ್ ನಾವು ಬರೀ ಕರ್ನಾಟಕದ ಅಷ್ಟೇ ಇರಲಿ, ಕರ್ನಾಟಕ ಜನ ಅಷ್ಟೇ ಉಪಯೋಗಿಸಿದ್ರೆ ನಮ್ದು ಎಷ್ಟು ಬರ್ತದೆ ಅಂದಾಗ 18%. ಎಷ್ಟಾಗುತ್ತೆ? 320 ಕೋಟಿ ರೂಪಾಯಿ ಬೆಳಿಬೇಕಾ ಬೇಡ? ಬೇರೆ ಆಗ್ತದೆ, ಬೇರೆ ದೇಶದಲ್ಲಿ ಹೋಗ್ಬೇಕು, ಗಲ್ಫ್ಗೆ ಹೋಗ್ಬೇಕು, ಯುರೋಪಿಯನ್ಗೆ ಹೋಗ್ಬೇಕು. ಯುರೋಪಿಯನ್ ರಾಷ್ಟ್ರಕ್ಕೆ ಹೋಗ್ತಾರೆ ಅಂತೇಳಿ ನಾವು ಜಾಸ್ಮಿನ್ ಸೋಪನ್ನು ಕೂಡ ಅಂತಾರಾಷ್ಟ್ರೀಯ ಜಾಸ್ಮಿನ್ ಸೋಪನ್ನು ಮಾಡಿಸಿದ್ದೀವಿ. ಈಗ ಪರ್ಫ್ಯೂಮ್ಸ್ ಮಾಡ್ತಾ ಇದ್ದೀವಿ. ಈಗ ಟ್ರಯಲ್ ಆಗಿ ನಾನೇ ಕನೌಜ್ ಕಳಿಸಿದ್ದೆ. ನಾನು ಕನೌಜು ಪರ್ಫ್ಯೂಮ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಅದು ಅಲ್ಲೆಲ್ಲ ಹಳೇ 10,000 ವರ್ಷದ ಹಿಂದಿನ ಒಂದು ಇದರಿಂದ ಒಂದು ಸ್ವಲ್ಪ ಪರ್ಫ್ಯೂಮ್ಸ್ ಎಲ್ಲ ಈಗ ತಯಾರು ಮಾಡ್ತಾರೆ. ಆ ಪರ್ಫ್ಯೂಮ್ಸ್ನು ಕೂಡ ಇದು ಮಾಡ್ತಾ ಇದ್ದೀವಿ. ಹೀಗೆ ಡೈವರ್ಸಿಫೈ ಮಾಡಿದ್ವಿ, 20 ಕೋಟಿ ಪ್ರೊಡಕ್ಷನ್ ಮಾಡಿದ್ವಿ. ಹೀಗೆ ನಾವು ಇದನ್ನು KST ಎಲ್ಲ ನಾನು ಕರ್ನಾಟಕ ರಾಜ್ಯ ಜನತೆಗೆ ಹೇಳ್ತೇನೆ. ಕರ್ನಾಟಕದ ಸಿನಿಮಾ ತಾರೆಯರು ಏನಿದ್ದಾರೆ, ಕಲಾವಿದರ ಬಗ್ಗೆ ನಮ್ಮದು ಅಪಾರವಾದ ಗೌರವ ಇದೆ. ಕನ್ನಡದ ಅಸ್ಮಿತೆ ಬದ್ಧತೆ ಬಗ್ಗೆ ಎಲ್ಲರಿಗಿಂತ ಹೆಚ್ಚಿನ ಬದ್ಧತೆ ನನಗಿದೆ. ಹೀಗಾಗಿ ಇದು ಯಾವುದೂ ತಪ್ಪು ತಿಳ್ಕೊಳ್ಳುವಂಥದ್ದು ಪ್ರಶ್ನೆ ಇಲ್ಲ. ಇದನ್ನು ಕಾಂಟ್ರವರ್ಷನ್ ಮಾಡ್ಕೊಳ್ಳುವಂಥದ್ದಲ್ಲ. ಇದು ಎಲ್ಲವನ್ನು ವಿಚಾರ ಮಾಡಿ ಒಂದು ಕಮಿಟಿದು ಮಾಡಿ ಇಂದ ನಾವು 4G ಎಕ್ಸೆಪ್ಷನ್ ಹಾಕಿ ಟೆಂಡರ್ ಹಾಕಿದ್ರೆ ಯಾರು ಬರೋದು. ಇಟ್ಸ್ ನಾಟ್ ವರ್ಕ್, ಟೆಂಡರ್ ವರ್ಕ್ ಅಲ್ಲ ಇದು. ಎಲ್ಲವನ್ನು ಅನಾಲಿಸಿಸ್ ಮಾಡಿ ಒಂದು ದಿವಸ ಅವರು ಎಲ್ಲರೂ ಫಾಲೋವರ್ಸ್ ಇದ್ದಾರೆ, ಎಲ್ಲಿ ಟೈಪ್ ಮಾಡ್ಕೊಂಡಿದ್ದಾರೆ, ಏನು ಅದನ್ನು ನೋಡಿ ತಿಳ್ಕೊಂಡು ಮಾಡುವಂಥ ಕೆಲಸ ಇದೆ. ಹೀಗಾಗಿ ಎಲ್ಲರ ಇದನ್ನು ಅರ್ಥೈಸ್ಕೊಂಡು ಇದನ್ನು ಈಗ ನಾವೇನು ಟಾರ್ಗೆಟ್ ಇಟ್ಟಿದ್ದೀವಿ 5,000 ಕೋಟಿ ರೂಪಾಯಿ ಇದನ್ನು ಒಯ್ಯಬೇಕು. ಆ ದಿಶೆಯಲ್ಲಿ ನಾವಿದ್ದೀವಿ. ಇದಷ್ಟೇ ಅಲ್ಲ, MSI ಕೂಡ ಈಗ ಬರ್ತಾ ಇದೆ. ಚಿಟ್ ಫಂಡನ್ನು ಈಗ 200 ಕೋಟಿ ರೂಪಾಯಿ ಇತ್ತು. ಕೇರಳದಲ್ಲಿ ಸುಮಾರು 80,000 ಕೋಟಿ ರೂಪಾಯಿ ವಿವಿಧ ಫೈನಾನ್ಷಿಯಲ್ ಬರ್ತದೆ. ನಾವು 10,000 ಕೋಟಿಗೆ ನಮ್ಮ ಚಿಟ್ ಫಂಡ್ ಒಯ್ಯಬೇಕಂತ ಈಗ ನಾಳೆ ಲಾಂಚ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕು ಲೇಖಕ್ ಬುಕ್ಕು ಅದನ್ನು ಮುಚ್ಚೋಗಿತ್ತು, ಅದನ್ನು ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಅನೇಕ ಹೆಜ್ಜೆಗಳನ್ನ ಒಂದು ಸಹ ನನ್ನ ಅವಧಿಯಲ್ಲಿ ಏನಾದರೂ ಒಂದು ಸಹ ಇದಕ್ಕೆ ಕಾಯಕಲ್ಪ ಕೊಡಬೇಕು. ಇವು ಮುಚ್ಚಿ ಹೋಗಬಾರ್ದು. ಹುಬ್ಬಳ್ಳಿ NGFಗೂ ಕೂಡ ನಾವು ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಅದೆಲ್ಲ ಹುಬ್ಬಳ್ಳಿ NGFನ ಟ್ರಾನ್ಸ್ಫಾರ್ಮರ್ಸ್ ಏನಿದಾವೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದಾವೆ. ಅದು ಒಂದು ಸಹ ಭಾಳ ಸಂಕಷ್ಟದಲ್ಲಿದೆ. ಅದನ್ನು ಮುಚ್ಚಿ ಹೋಗಬಾರ್ದು, ಅದನ್ನು ಕೂಡ ಬದುಕಿಸಬೇಕಾಗಿರೋಂಥ ನಮ್ಮ ಕರ್ತವ್ಯ ನಮಗಿದೆ. ನಾನು ಕಳೆದ 1 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ಹುಬ್ಬಳ್ಳಿ NGFಗೆ ಒಂದು ಟೈಮ್ ಶುರು ಆಗಲಿ ಅಥವಾ BHEL ಜೊತೆ ಆಗಲಿ ಮತ್ತೊಂದ್ರ ಜೊತೆಗೆ ನಾವು ಟೈಪ್ ಮಾಡ್ಕೊಂಡು ಏನಾದ್ರು ಮಾಡಿ ಅದು ಹುಬ್ಬಳ್ಳಿ NGFನ ಉಳಿಸ್ಬೇಕು. ಇದಕ್ಕೆ ಬಿಟ್ಬಿಟ್ರೆ ಅದು ಮುಚ್ಚಿ ಹೋಗ್ಬಿಡ್ತಾರೆ. ಸೊ ಈ ಒಂದು ಇದನ್ನ ಇಟ್ಕೊಂಡಂತ ಬದ್ಧತೆ ಇಟ್ಕೊಂಡಂತ ಆಮೇಲೆ ನಮ್ಮ ಪ್ರಶಾಂತ್ ಪಾಪ ಹಗಲು ರಾತ್ರಿ ಅವ್ರು ದುಡಿತಾ ಇದ್ದಾರೆ. MD ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಇವತ್ತೊಂದು ದಿವಸ MD ಆಗಿ ಇವತ್ತೊಂದು ಕೆಲಸ ಮಾಡಿ ಇವತ್ತೊಂದು ದಿವಸ ಶ್ರಮ ವಹಿಸ್ತಿದ್ದಾರೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ಮಾಧ್ಯಮದ ಮೂಲಕ ನಾನು ಎಲ್ಲರಿಗೂ ಕೂಡ ಕನ್ನಡ ಸಂಘಟನೆಗಳಿರ್ಬೋದು, ಕನ್ನಡದ ಕಲಾವಿದರಿರ್ಬೋದು, ನಿಮ್ಮ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಕನ್ನಡದ ಅಸ್ಮಿತೆ ಬಗ್ಗೆ ನಮಗೆ ಅಪಾರವಾದಂಥ ಬದ್ಧತೆ ಇದೆ, ಗೌರವ ಇದೆ. ಇದು ಬಿಸ್ನೆಸ್ಸು, ಟ್ರೇಡು. ಹೀಗಾಗಿ ಇದನ್ನು ನಾವು ಪ್ಯಾನ್ ಇಂಡಿಯಾ ಅಪೀಲು, ಪ್ಯಾನ್ ವರ್ಲ್ಡ್ ಅಪೀಲ್ಗೆ ನಾವು ಹೋಗಬೇಕಾಗ್ತದೆ. ಆ ದಿಶೆಯಲ್ಲಿ ಇಂಥ ಹೆಜ್ಜೆಗಳನ್ನ ನಾವು ಇರಬೇಕಾಗ್ತದೆ. ಒಂದು ಪ್ರೊಲಾಂಗ್ ಸ್ಟ್ರಾಟಜಿ ಏನಿದೆ, ಒಂದು ದೀರ್ಘಕಾಲದ ಒಂದು ಸ್ಟ್ರಾಟಜಿದ ಭಾಗ ಒಂದು ಇದು ಅಂತ ತಿಳ್ಕೊಂಡು ಇವತ್ತು ಸಹ ಇದೆಲ್ಲವನ್ನು ಅವ್ರು ಯಾರು ಇದಕ್ಕೆ ಒಪ್ಕೊಂಡಿದ್ದಾರೆ, ಯಾರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅವೈಲಬಿಲಿಟಿ ಇದೆ, ಎಲ್ಲವನ್ನು ವಿಚಾರ ಮಾಡಿಕೊಂಡು ನಮ್ಮ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಇದರ ಅರ್ಥ ಕನ್ನಡದ ಯಾರು ಕಲಾವಿದರಿಲ್ಲ, ಅವರಿಗೆ ಅನುಗೌರವ ತೋರಿಸ್ಬೇಕು ಅಂತ ಇಂಥ ಭಾವನೆಗಳು, ಕ್ಷುಲ್ಲಕ ಭಾವನೆಗಳು ಇವತ್ತು ದಿವಸ ನನಗಾಗಲಿ, ನಮ್ಮ MD ಅವರಾಗಲಿ, ನಮ್ಮ ಚೇರ್ಮನ್ CS ನಾಡಗೌಡರಾಗಲಿ ಯಾರಿಗೂ ಕೂಡ ನಮಗೆ ಯಾವುದೂ ಕೂಡ ಇಲ್ಲ. ಅದಕ್ಕೆ ಎಲ್ಲರೂ ಕೂಡಿಸಿ ಮತ್ತೆ ಈ ಗತವೈಭವ ಏನಿತ್ತು ಮೈಸೂರು ಸ್ಯಾಂಡಲು, ಆ ಗತವೈಭವ ಅದನ್ನು ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ಬರೀ ನ್ಯಾಷನಲ್ ಬ್ರ್ಯಾಂಡ್ ಅಲ್ಲ, ಇದನ್ನ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಮಾಡಲಿಕ್ಕೆ ಬಯಸಿದ್ದೀವಿ. ಸಾಕಷ್ಟು ಸುಧಾರಣೆ ಮಾಡಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.